ಜನ್ಮದಿನ. ಅವರು 101 ವರ್ಷಗಳು ತುಂಬಿದವೆ ಈಗಾಗಲೇ. ಈಗ 101ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. KH ಪಾಟೀಲರು ಒಬ್ಬ ಅಪರೂಪದ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಸಾಮಾನ್ಯ ಹಳ್ಳಿನ ನುಗ್ಗಿ ಪಂಚಾಯಿತಿ ಸದಸ್ಯರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗೂ ಕೂಡ ಇದ್ರು, ಆಮೇಲೆ ಸಚಿವರಾಗೂ ಕೂಡ ಇದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಬಹಳ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಒಬ್ಬ ಸಹಕಾರಿ ಧುರೀಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ನಮ್ಮಲ್ಲಿ ಒಂದು ಗಾದೆ ಇದೆ, ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತ. ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ಇವರು ಮಾಡದೇ ಇರ್ತಕ್ಕಂಥ ಯಾವುದೇ ಕೆಲಸ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಇವರು ಬರೀ ಸಹಕಾರಿ ಕ್ಷೇತ್ರದಲ್ಲಿ ಅಷ್ಟೇ ತಮ್ಮನ್ನು ತೊಡಗಿಸ್ಕೊಂಡಿರಲಿಲ್ಲ, ಅವರು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದರು. ಹಾಗಾಗಿ 2 ಸಾರಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆಗಲಿಲ್ಲ. ಒಂದು ಸಾರಿ ದೇವರಾಜ ಅರಸರವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು. ಆಮೇಲೆ 2ನೇ ಸಾರಿ ಬಂಗಾರಪ್ಪನವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು. ವೀರೇಂದ್ರ ಪಾಟೀಲರ ಮಂತ್ರಿಮಂಡಲದಲ್ಲೂ ಕೂಡ ಮಂತ್ರಿಯಾಗಿದ್ದರು. ಸೊ 3 ಬಾರಿ ಮಂತ್ರಿಯಾಗಿದ್ದರು. ನನಗೆ ಒಮ್ಮೆಲೂ ಕೂಡ ಆಗ ನಾನು ಕಾಂಗ್ರೆಸ್ ಪಾರ್ಟಿನಲ್ಲಿಲ್ಲ, ಅಫ್ಕೋರ್ಸ್ ಜನತಾದಳದಲ್ಲಿದ್ದೆ. ಹಾಗಾಗಿ ಇವರ ಸಂಪರ್ಕ ಸ್ವಲ್ಪ ಕಡಿಮೆನೇ ನನಗೆ, ಸತ್ಯ ಹೇಳಬೇಕಲ್ಲ. KH ಪಾಟೀಲರ ಸಂಪರ್ಕ ರಾಜಕೀಯವಾಗಿ ಬಹಳ ಕಡಿಮೆ ನನಗೆ. ಬಟ್ ಅವರು ಅಸೆಂಬ್ಲಿ ಸದಸ್ಯರಾಗಿ ಮಂತ್ರಿಯಾಗಿದ್ದಾಗ ನಾನು ನೋಡ್ತಾ ಇದ್ದೆ. ಆಗ ಜನಪರವಾಗಿ ಇದ್ದಂಥ ವ್ಯಕ್ತಿ, ಓದು ಕಡಿಮೆ ಇದ್ದರೂ ಕೂಡ ಜನಪರವಾಗಿ ಅವರ ಜ್ಞಾನ ಇದೆಯಲ್ಲ, ಅಪಾರವಾದಂಥ ಕಾಳಜಿ ಇತ್ತು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡು ಅವ್ರನ್ನ ಮೇಲಕ್ಕೆತ್ತಕ್ಕಂಥ, ರಾಜಕೀಯವಾಗಿ ಶಕ್ತಿ ಕೊಡ್ತಕ್ಕಂಥ, ಆರ್ಥಿಕವಾಗಿ ಶಕ್ತಿ ಕೊಡ್ತಕ್ಕಂಥ, ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಕಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, KH ಪಾಟೀಲರು ಅವ್ರ ಮಗನೂ ಕೂಡ, ಅವರ ಪುತ್ರನೂ ಕೂಡ ಆ ದಾರಿನಲ್ಲೇ ನಡೀತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ KH ಪಾಟೀಲ್ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು KH ಪಾಟೀಲರ ಎತ್ತರಕ್ಕೆ ಬೆಳೆಯಲಿ, ಅದಕ್ಕಿಂತ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. 8 ಗಂಟೆ ಆಗ್ತಾ ಇದೆ. ನಾನೇ ಹೋಸ್ಟು, ನಾನು ಹೋಗ್ಬೇಕಾಗಿದೆ. ಅದಕ್ಕಾಗಿ KH ಪಾಟೀಲ್ರಿಗೆ ಎಲ್ಲ ನನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಸರ್ಕಾರದ ವತಿಯಿಂದ ಗೌರವವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.